ಚಪಾತಿ ಅರ್ಧ ಹೆಂಚ್ ಮೇಲೆ ಬೇಯಿಸ್ಬಿಟ್ಟು ಇನ್ನರ್ಧ ಇದರಲ್ಲಿ ಕೆಂಡದ ಮೇಲೆ ಬೇಯಿಸ್ತಾರೆ. ಕೆಂಡದ ಮೇಲೆ ಬೇಯಿಸಿರೋ ಚಪಾತಿ ತಿನ್ನಕ್ಕೆ ಮಜಾ. ಏ ಫುಲ್ಕಾ ಹೇ ಯಾ ಚಪಾತಿ ಹೇ? ಚಪಾತಿ. ಚಪಾತಿನೇ ಈ ಥರ ಮಾಡ್ತಾರೆ ಗುರು ಇವರು. ಎಸ್ ಗೈಸ್, ನಾನೀಗ ಚಿತ್ತೋಡ್ಗಢಲ್ಲಿದ್ದೀನಿ. ಚಿತ್ತೋಡ್ಗಢ್ ಅಂತ ಈ ರಾಜಸ್ಥಾನಿ ಲೋಕಲ್ ಪೀಪಲ್ಗಳು ಚಿತ್ತೋಡ್ಗಢ್ ಅಂತಾರೆ, ಅಥವಾ ಚಿತ್ತೋರ್ ಕೂಡ ಅನ್ಬೋದು. ಈ ಚಿತ್ತೋರ್ ಸಿಟಿ ತುಂಬಾನೇ ಪುಟ್ಟು ಸಿಟಿ. ಇದು ಜಾಸ್ತಿ ಜನನೂ ಇಲ್ಲ ಈ ಸಿಟಿಲಿ. ಉದಯ್ಪುರಿಂದ ಡೈರೆಕ್ಟಾಗಿ ಟ್ರೈನ್ ಸಿಗುತ್ತೆ ಚಿತ್ತೋರ್ಗೆ. ನೀವು ಉದಯ್ಪುರಕ್ಕೆ ಬಂದರೆ ಈ ಚಿತ್ತೋರ್ನ ವಿಸಿಟ್ ಮಾಡಿ ಹೋಗಲೇಬೇಕು. ತುಂಬಾ ಸ್ಪೆಷಲ್ ಪ್ಲೇಸು ಈ ಚಿತ್ತೋರು. ಫುಲ್ಕಾ ಚಪಾತಿ ಅರ್ಧ ಹೆಂಚ್ ಮೇಲೆ ಬೇಯಿಸ್ಬಿಟ್ಟು ಇನ್ನರ್ಧ ಇದರಲ್ಲಿ ಕೆಂಡದ ಮೇಲೆ ಬೇಯಿಸ್ತಾರೆ. ಕೆಂಡದ ಮೇಲೆ ಬೇಯಿಸಿರೋ ಚಪಾತಿ ತಿನ್ನಕ್ಕೆ ಮಜಾ. ಏ ಫುಲ್ಕಾ ಹೇ ಯಾ ಚಪಾತಿ ಹೇ? ಚಪಾತಿ. ಚಪಾತಿನೇ ಈ ಥರ ಮಾಡ್ತಾರೆ ಗುರು ಇವರು. ಸುಮಾರು ಜನ ಆಲ್ರೆಡಿ ಅಲ್ಲಿ ತಿಂತವ್ರೆ, ಬಾಯಿ ಚಪ್ಪುರ್ಸ್ಕೊಂಡು ತಿಂತವ್ರೆ. ಏನು ಪರಾಟ ಇದು? ಚಪಾತಿ ಮಾಡ್ಬಿಟ್ಟು ಪರಾಟ ಇರ್ತವ್ರೆ. भैया इसका अंदर कुछ आलू नहीं लगाता? ಏಡುಕುಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ ಅಂತ ಅವಾಗ ತಿಮ್ಮಪ್ಪನ ದರ್ಶನ ಮಾಡಕ್ಕೆ ಹೋಗ್ತಿರಲ್ಲ, ಆ ತಿಮ್ಮಪ್ಪನ ದರ್ಶನ ಮಾಡಕ್ಕೆ ಹೋಗೋ ಅಂತ ನಡು ರೋಡಲ್ಲೇ ಚಿತ್ತೂರು ಅಂತ ಒಂದು ಊರು ಸಿಗುತ್ತೆ. ಆ ಚಿತ್ತೂರ್ನ ಈ ಚಿತ್ತೋರ್ನ ಎರಡನ್ನು ಕನ್ಫ್ಯೂಸ್ ಮಾಡ್ಕೊಬೇಡಿ. ಅದು ಆಂಧ್ರ ಪ್ರದೇಶನ ಚಿತ್ತೂರು, ಇದು ರಾಜಸ್ಥಾನ ಚಿತ್ತೋರು. ಸೊ ಈ ಚಿತ್ತೋಡ್ನ ಆ ಚಿತ್ತೋಡ್ಗಢ ಪ್ಯಾಲೇಸ್ನ ನೋಡಕ್ಕೆ ಹೋಗ್ತಾ ಇದೀನಿ, ನಿಮಗೂ ತೋರಿಸ್ತೀನಿ ಬನ್ನಿ. ಚಿತ್ತೋಡ್ಗಢ ಸಿಟಿಯಿಂದ ಚಿತ್ತೋಡ್ಗಢ ಬೆಟ್ಟದ ಮೇಲೆ ಬಂದರೆ ಒಂದು 5 ಕಿಲೋಮೀಟರ್ ಬೆಟ್ಟದ ಮೇಲೆ ಬಂದರೆ ಇಡೀ ಊರೇ ಇದೆ. ಈ ಬೆಟ್ಟದ ಮೇಲೆ ಸುಮಾರು ಜನ ಇನ್ನೂ ಇಲ್ಲೇ ಬದುಕ್ತಾ ಇದ್ದಾರೆ. ನೀವೇನಾದರೂ ಪಾಕಿಸ್ತಾನ, ಆಫ್ಘಾನಿಸ್ತಾನ, ನೇಪಾಳ ಅಥವಾ ಬೇರೆ ಯಾವ್ದಾದ್ರು ಫಾರಿನ್ ಕಂಟ್ರೀಸಿಂದ ಇಂಡಿಯಾಗೆ ಬಂದ್ಬಿಟ್ಟು ಈ ಚಿತ್ತೋಡ್ಗಢನ ಫೋರ್ಟ್ ನೋಡಬೇಕು ಅಂದ್ಕೊಂಡ್ರೆ ನಿಮಗೆ 600 ರೂಪಾಯಿ ಟಿಕೆಟು. ಅಥವಾ ನೀವು ಇಂಡಿಯನ್ ಸಿಟಿಸನ್ನೇ ಆಗಿದ್ರೆ ನಿಮಗೆ 40 ರೂಪಾಯಿ ಟಿಕೆಟು. ಸದ್ಯಕ್ಕೆ ಈ ಚಿತ್ತೋಡ್ಗಢ ಫೋರ್ಟ್ನ ಮೇಲಿಂದ ವ್ಯೂ ನೋಡಿ. ಚಿತ್ತೋಡ್ಗಢನ ಮೇನ್ ಎಂಟ್ರೆನ್ಸಲ್ಲಿ ಸಿಗೋವಂಥ ಈ ಕುಂಭ ಪ್ಯಾಲೇಸು ಎಲ್ಲ ನೋಡಿ, ಎಲ್ಲ ಶಿಥಿಲಾವಸ್ಥೆಯಲ್ಲಿದೆ. ಚಿತ್ತೋಡ್ನ ಫೋರ್ಟ್ನ ಮೇಲೆ ಬರೋಬ್ಬರಿ 3 ಜನರ ಆಕ್ರಮಣ ಆಗಿತ್ತು. ಅದರಲ್ಲಿ ಮೊದಲನೇದಾಗಿ ಅಲ್ಲಾವುದ್ದೀನ್ ಖಿಲ್ಜಿ ಆಕ್ರಮಣ ಆಗಿತ್ತು. ಅಲ್ಲಾವುದ್ದೀನ್ ಖಿಲ್ಜಿ ಯಾವಾಗ ಬಂದ ಎಲ್ಲ ಹೊಡೆದ್ಬಿಟ್ಟು ಶಿಥಿಲ ಅವಸ್ಥೆಯಲ್ಲಿ ಮಾಡ್ಬಿಟ್ಟಿದ್ದ. ಆಮೇಲೆ ತಿರ್ಗಾ ರಿನೋವೇಟ್ ಮಾಡಿದ್ರು. ಅಲ್ಲಿ ಕಾಣ್ತಾ ಇರೋದು ನಿಮಗೆ ರಾಜ ಮಹಾರಾಜರು ಅವರ ಕುದುರೆನ ಅಲ್ಲಿ ಕಟ್ತಾ ಇದ್ರು. ಕುದುರೆ ಕಟ್ಟುವಂಥ ಲಾಳ ಅದು. ಕುದುರೆನ ಈ ಜಾಗದಲ್ಲಿ ಕಟ್ತಾ ಇದ್ರು. ರಜಪೂತ್ ರಾಜಗಳೆಲ್ಲ ಸೂರ್ಯವಂಶದವ್ರಲ್ವ, ಸೂರ್ಯವಂಶದಿಂದ ಬಂದಂಥ ರಾಜರು ಅವರೆಲ್ಲ. ಸೊ ಫಸ್ಟ್ ಎದ್ದಿದ ತಕ್ಷಣ ಅವ್ರು ಸೂರ್ಯ ನೋಡಬೇಕಾಗಿತ್ತು. ಬೆಳಗ್ಗೆ ಎದ್ದಿದ ತಕ್ಷಣ ಆಕಾಶ ನೋಡೋರು. ಆಕಾಶದಲ್ಲೆಲ್ಲ ಮೋಡಗಳ ಮಧ್ಯೆ ಸೂರ್ಯನ ಮುಚ್ಚೋಗ್ಬಿಟ್ಟಿದ್ರೆ ಈ ಆರ್ಟಿಫಿಷಿಯಲ್ ಸೂರ್ಯನ ನೋಡಿ ತಮ್ಮ ಕೆಲಸನ ಮುಂದುವರಿಸೋರು. ಆರ್ಟಿಫಿಷಿಯಲ್ ಸೂರ್ಯ ಇಲ್ಲಿಲ್ಲ. ಆರ್ಟಿಫಿಷಿಯಲ್ ಸೂರ್ಯ ಎಲ್ಲಿದೆ ಅಂತಂದರೆ ಉದಯ್ಪುರ್ನ ಸಿಟಿ ಪ್ಯಾಲೇಸಲ್ಲಿದೆ. ನಿಮ್ಗೆ ಆಲ್ರೆಡಿ ಅದನ್ನು ತೋರಿಸ್ಬಿಟ್ಟಿದ್ದೀನಿ. ಅದೆಷ್ಟು kg ಚಿನ್ನದ ಸೂರ್ಯ ತೋರಿಸಿದ್ದೆ ನಿಮಗೆ, ನೆನಪಿದ್ಯಾ? ಆ ಸೂರ್ಯ ಇಲ್ಲಿತ್ತು. ಫಸ್ಟು ರಜಪೂತ್ನ ಕ್ಯಾಪಿಟಲ್ಲು ಚಿತ್ತೋಡ್ಗಢ ಆಗಿತ್ತು, ಆಮೇಲೆ ಉದಯ್ಪುರ್ಗೆ ಶಿಫ್ಟ್ ಮಾಡಿದ್ರು. ಇವಾಗ್ಲೂವರೆಗೂ ಅಷ್ಟೇ ಆ ರಜಪೂತ್ನ ವಂಶಸ್ಥರು, ರಾಜವಂಶಸ್ಥರು ಏನಿದ್ದಾರೆ ಅವರು ಉದಯ್ಪುರ್ನ ಸಿಟಿ ಪ್ಯಾಲೇಸಲ್ಲಿ ಇವಾಗಲೂ ಇದ್ದಾರೆ. ಇಲ್ಲಿ ನೋಡ್ತಾ ಇರೋದು ನೀವು, ಇದು ರಾಧಾಕೃಷ್ಣ ಬಲರಾಮ್ನ ದೇವಸ್ಥಾನ. ಇದು